ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ಬ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಈವ್ನಿಂಗಿಂದ ಬ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಗೈಸ್. ಇವತ್ತು ಶಿವ ಅವರು ಇನ್ನೂ ಡ್ಯೂಟಿಯಿಂದ ಬಂದಿಲ್ಲ. ನೋಡಿ, ಕತ್ಲೆ ಆಗೋಗಿದೆ. ಇನ್ನೇನು ಆಲ್ಮೋಸ್ಟ್ 90% ಕತ್ಲೆ ಆಗಿದೆ. ಇನ್ನೊಂದು ಸ್ವಲ್ಪ ಬಾಕಿ ಇದೆ. ಒಳಗಡೆ ಫುಲ್ ಸೆಕೆ ನೋಡ್ತಾ ಇದ್ರಲ್ಲ, ಎಷ್ಟೊಂದು ಸ್ವೆಟ್ ಆಗಿದ್ದೀನಿ. ಫೇಸಲ್ಲಿ ಎಷ್ಟು ಬೆವುತ್ತಿದೆ ಅಂತ ಒಳಗಡೆ ಕೂತ್ಕೊಳ್ಳೋಕ್ಕೆ ಆಗಲ್ಲ. ನೀವು ನ್ಯೂಸಲ್ಲಿ ಸೋಷಿಯಲ್ ಮೀಡ್ಯಾದಲ್ಲೆಲ್ಲ ನೋಡ್ತಾ ಇರ್ಬೋದು. ಟೆಂಪ್ರೇಚರ್ ಜಾಸ್ತಿ ಆಗ್ತಾ ಇದೆಯಂತೆ. ಬಿಸಿಲು, ಮಕ್ಕಳು, ಏಜ್ ಆಗಿರೋರೆ ಅಂತೆಲ್ಲ ಮನುಷ್ಯರೇ ಓಡಾಡೋಕ್ಕಾಗ್ತಾಯಿಲ್ಲ, ಅಷ್ಟು ಬಿಸಿಲಾಗ್ತಾ ಇದೆ. ಬೈಕಲ್ಲಿ ಓಡಾಡೋರು ಹಿಂಗೆ ಓಡಾಡ್ತಾರೋ. ಕೆಲವೊಂದು ಸಲ ಅನಿಸುತ್ತೆ ಹೊರ್ಗಡೆ ಬಿಸಿಲಲ್ಲಿ ಕೆಲಸ ಮಾಡೋರಿಗೆ ಎಷ್ಟು ಕಷ್ಟ ಅಂತ. ಹೊರಗಡೆ ಕೆಲಸ ಮಾಡೋರಿಗೂ ಕಷ್ಟನೇ, ಬಟ್ ಸ್ಪೆಷಲಿ ಈ ಒಂದು ಸಮ್ಮರ್ ಟೈಮಲ್ಲಿ, ಆಮೇಲೆ ಸ್ಪೆಷಲಿ ಇವಾಗ ಎಷ್ಟೊಂದು ಬಿಸಿಲು ಜಾಸ್ತಿ ಆಗಿದೆ, ಟೆಂಪ್ರೇಚರ್ ಎಷ್ಟು ಜಾಸ್ತಿ ಆಗಿದೆ ಅಂತ. ಮಳೆ ಬೇರೆ ಬರ್ತಾ ಇಲ್ಲ ಈ ಟೈಮಲ್ಲಿ. ಒಂದು ದಿನನಾದರೂ ಮಳೆ ಬರಬೇಕಿತ್ತು, ಬಟ್ ಮಳೆ ಯಾಕೋ ಬರೋ ಚಾನ್ಸ್ ಕಾಣಿಸ್ತಾ ಇಲ್ವಂತೆ. ನೆಕ್ಸ್ಟ್ ಮಂತ್ ಮೇಯಲ್ಲಿ ಮಳೆ ಸ್ಟಾರ್ಟ್ ಆಗುತ್ತೆ. ಎವ್ರಿ ಇಯರ್ ನಿಮ್ಗೆ ಗೊತ್ತಿರೋ ಹಾಗೆ ಮೇಯಲ್ಲಿ ಮಳೆ ಸ್ಟಾರ್ಟ್ ಆಗುತ್ತೆ, ಬಟ್ ನೆಕ್ಸ್ಟ್ ಮಂತಿಂದ ಮಳೆನೂ ಆಲ್ಮೋಸ್ಟ್ ಸಾಧ್ಯತೆ ಕಡಿಮೆ ಇದೆ ಅಂತ ಹೇಳ್ತಾ ಇದ್ದಾರೆ. ನೋಡೋಣ, ಮಳೆ ಬಂದರೆ ಸಾಕು. ಹೊರಗಡೆ ಕೂತಿದ್ರು ಎಷ್ಟೊಂದು ಸೆಕೆ ಇದೆ. ಅಕ್ಕಪಕ್ಕ ಇರೋ ಮರಗಳು ಗಾಳಿ ಆಡ್ತಾ ಇಲ್ಲ, ಅಷ್ಟೊಂದು ಸೆಕೆ. ಗಾಯ್ಸ್ ಬನ್ನಿ, ಬಿಸಿ ಬಿಸಿ ಬಾತ್ ಅಂತ ಇದೀನಿ, ಸಾರಿ ಬಿರಿಯಾನಿ. ತಂಗಾಗಿರೋದೆಲ್ಲ ಸುಡ್ತಾ ಇದೆ. ಮುಟ್ಟಿದ್ರೆ ಹಂಗೆ ಹೊಟ್ಟಾಗ್ಬಿಡ್ತದೆ, ಕೈ ಬಕ್ಕೆ ಬಂದೇ ಬಿಡುತ್ತೆ. ಮುಟ್ಟಿಸ್ಲಾ? ಸುಡ್ತಾ ಇದೆ. ನನ್ನ ಹೆಂಡತಿ ಅವ್ರ ಅತ್ತೆ ಕೈಯಲ್ಲಿ ಮಾಡಿರೋ ಬಿರಿಯಾನಿ ತಿನ್ನೋ ಆಸೆಲಿದ್ದಾರೆ. ಅಷ್ಟೇ ಕೂತ್ಕೊಂಡ್ಬಿಟ್ಟಿದೀನಿ ಫ್ರೆಂಡ್ಸ್. ಗಂಡ ಹೆಂಡತಿ ಅಷ್ಟೇ ಕೂತ್ಕೊಂಡ್ಬಿಟ್ಟಿದೀವಿ. ಬಿರಿಯಾನಿ ತಿನ್ನಕ್ಕೆ ಫಸ್ಟೇ ಕೂತ್ಕೊಂಡ್ಬಿಟ್ಟಿದೀವಿ ಗಂಡ ಹೆಂಡತಿ. ನೀವು ಬಂದ್ಬಿಟ್ಟು ಎದ್ಬಿಟ್ರೆ. ಮಮ್ಮಿ ಏನೋ ನೋಡ್ತಾ ಇದ್ದಾರೆ. ಏನಮ್ಮ? ನಾನು ನಮ್ಮ ಅಪ್ಪ ಮನೆ ನೋಡಿದ್ದೀನಿ. ಎಲ್ಲಿ ನೋಡಿದ್ರಿ? ಕಟ್ಕೊಳ ಹೋಗಿದ್ರಾ? ನೀನು ಹೋಗಿದ್ದ ಕಟ್ಕೊಳಕ್ಕೆ? ಸುಳ್ಳು. ನಿಜವಾಗಿ ಕಟ್ಕೊಳಕ್ ಹೋಗಿದಂತೆ. ನಿಮ್ಮ ಮಮ್ಮಿ ನೋಡಿದಂತೆ ಅವನು. ಅಪ್ಪ ನೋಡ್ದ? ಇವ್ರ ಮಮ್ಮಿ ಯಾರು? ಫ್ರೆಂಡ್ಸ್, ಇಲ್ಲಿ ಫಿಶ್ ಸಾಂಬಾರ್ ಬಗ್ಗೆ ಮಾತಾಡ್ತಾ ಇದ್ದಾರೆ. ಅಮ್ಮ ಸೌಮ್ಯಕ್ಕನ ಜೊತೆ ಮಾತಾಡ್ತಾ ಇದ್ದಾರೆ. ಬ್ಯಾಟ್ರಲ್ಲಿ ಕಲಪೆ ಮನೆಯಲ್ಲಿ ಮೀನು ತಂದ್ಬಿಡೋರು ಸರಿಯಾಗಿ. ಖಾರ ಹುಳಿ ಕಡ್ದಾಗಿರ್ಬೇಕು, ಹಾನ್ಬೇಕು ಅವ್ರ ಮನೆಗೆ. ಖಾರ ಪುಡಿ ಖಾರ ಹಾನ್ಬೇಕು, ಚೆನ್ನಾಗಿ ಖಾರ ಹುಳಿ ಹಾಕ್ಬಿಟ್ಟಿದ್ದಾನೆ. ಸಾರನ್ನ ಮಾಡ್ಬಿಟ್ರೆ ಇವತ್ತು ನಾಳೆ ಹೆಂಗೆ ಸಾರು ಭಾಳ ಚೆನ್ನಾಗಿ ಮಾಡ್ತಾರ ಅವರು. ಸಾಂಬಾರ್ ಹೊತ್ತಿಗೆ ಮೀನ್ ಸಾರು ಅಂತೂ ಸೂಪರ್. ನಮ್ಮ ಸೋಮಿನ ಚೆನ್ನಾಗಿ ಮಾಡ್ತಾರೆ. ಅವರೇ ಫಸ್ಟ್ ಮೀನ್ ಸಾಂಬಾರ್ ಮಾಡೋದ್ರಲ್ಲಿ ಮೀನ್ ಸಾರು ಸಖತ್ತಾಗಿ ಮಾಡ್ತಾರೆ, ಎಲ್ಲಾರ್ಗು ಇಷ್ಟ. ಅವ್ರು ಹೊರಗಿತ್ತೀನಿ ಇಬ್ರು ಅಷ್ಟೇ. ಹೌದಾ? ಅವ್ರು ತುಂದಾಗಿ ಇಬ್ರು ಒಟ್ಟಿಗೆ ಇದ್ರು. ಈಗಂತೂ ಹೋಗೋದಿಲ್ಲ ಬ್ಯಾಡ್ರಳಿಗೆನೆ. ಸಖತ್ತಾಗಿ ಮಾಡೋರು ಮೀನ್ ಸಾರನ್ನ. ಏನಕ್ಕ ನಿಮ್ ಮೀನ್ ಸಾರು ಇಷ್ಟು ಹೊಗ್ಳುತ್ತಾ ಇದಾರೆ? ಹಂಗೆ ನಮ್ಮ ಸೋಮೆ ಮಾಡ್ತಾಳೆ ಚೆನ್ನಾಗಿ ಮೀನ್ ಸಾರನ್ನ. ನನ್ನ ಕೈಲೂ ಸರಿಯಾಗಿ ರಮ್ಯಾ, ಅಯ್ಯಮ್ಮ ನೀನ್ ಮಾಡಿದ್ರು ಹೋಗಮ್ಮ ಮೀನ್ ಸಾರ ಬೇಡ. ಹೌದಾ? ಅವಳ ಕೈಲಿ, ನಮ್ಮ ಸೋಮ್ಯನ ಕೈಲಿ ಆಸೆ ಪಡೋದು. ಒಬ್ರು ಮೀನ್ ಸಾಂಬಾರ್ ಸ್ಪೆಷಲಿಸ್ಟು, ಒಬ್ರು ಬಿರಿಯಾನಿ ಸ್ಪೆಷಲಿಸ್ಟು. ರಮ್ಯಕ್ಕ ಇದು ಮಾಡ್ತಾಳೆ, ಏನೋ ಪೊಂಗಲ್ಲು. ಹೌದಾ? ಸಖತ್ತಾಗಿ ಮಾಡ್ತಾಳೆ. ಅಕ್ಕೆ ಶಿವನ ಒಂದ್ಸರಿ ತಂದ್ಬಿಡು, ಶಿವು ಕಡಿಮಿನ ಆ್ಯಕ್ಚುಲಿ ಟಾಪಿಕ್ ಹೆಂಗೆ ಬಂತು ಅಂದರೆ, ನಾಳೆ ಒಂದು ಊಟ ಇದೆ, ಅಲ್ಲಿ ನನ್ನ ಫ್ರೆಂಡು ಅವ್ರ ಮನೆ ಊಟಕ್ಕೆ ಕರೆದಿದ್ದಾರೆ. ಸೊ ಅಲ್ಲಿ ಕೇಳ್ತಿದ್ದ ಅವನು, ಏನಪ್ಪ ಫಿಶ್ ತಿಂತಾರ ರಕ್ಷಿತಾ, ಕೇಳಪ್ಪ ಫಿಶ್ ಮಾಡಿಸ್ತೀನಿ ಅಂತ. ನಾನು ಫಸ್ಟ್ ಆಫ್ ಆಲ್ ನಾನೇ ತಿನ್ನಲ್ಲ, ಅದಕ್ಕೆ ಬೇಡ ಕಣ ಫಿಶ್ ಎಲ್ಲ ಏನು ಬೇಡ. ಫಿಶ್ ತಿನ್ನಲ್ಲ ಅಂದ್ರೆ ತಿನ್ನೋದೇ ಇಲ್ಲ ಅಂತಲ್ಲ, ಏನೋ ಚೂರಾ ಅಷ್ಟೇ, ಎಲ್ಲ ಒಂದು ಪೀಸೇ. ಅದೇ ಎಲ್ಲ ಒಂದೇ ಅಂದ್ರೆ ಇಷ್ಟಪಟ್ಟೇನು ತಿನ್ನಲ್ಲ. ಆಮೇಲೆ ಹೀಟ್ ಅದು ಹೇಳ್ಕೊಡ್ಬೇಕು. ಹೌದಾ? ಇದು ಮುಳ್ಳು ಹಿಡ್ಕೊಂಡು ತಿನ್ನಕ್ ಬರಲ್ವಾ ನಿಮ್ಗೆ? ನನಗೆ ಗೊತ್ತಾ, ಅಥವಾ ಮುಳ್ಳು ಹಿಡ್ಕೊಂಡು ಲೇಟ್ ಆಗಿ ತಿನ್ನಕ್ಕೆ ಅಂತ ನನಗೆ ಊಟದ ಬಗ್ಗೆ ಇಂಟ್ರೆಸ್ಟ್
ಎಡ್ಕೊಡೋದು ಅಂದ್ರೆ ಬರೀ ಸಿಂಗಲ್ ಇರುತ್ತಲ್ಲ ಅಮ್ಮ ಮುಳ್ಳು ದೊಡ್ಡ ದೊಡ್ಡದು ಒಂದೇ ಒಂದಿರುತ್ತೆ ನೋಡಿ. ಅಂತ ಮೀನು ಒಳ್ಳೆ ಚೆನ್ನಾಗಿರ್ತದೆ ಮೀನು. ನಿಮ್ಮ ಮಾವಂಗೋಸಿ ಇಷ್ಟ ಅಲ್ಲ. ಹೌದಾ? ಭಾಳ ಇಷ್ಟ ಅವ್ರಿಗೆ. ಸೌಮ್ಯಕ್ಕನೇ ಮನೆಗೆ ಒಬ್ಬರವ್ರು ಅವ್ರು ಚೆನ್ನಾಗಿ ತಗೊಂಡು ಇಕ್ಕವ್ರು. ನಾನು ಬಿಸಿಬೇಳೆ ಭಾತ್ ತಗೊಂಡು ಇಲ್ಲಿ ಬರಬೇಕು ರಮ್ಯನ್ಗೆ. ಅವ್ಳು ಬಿಸಿಬೇಳೆ ಭಾತ್ ಕಂಡ್ರೆ ಆಸೆ ಅನ್ನಕ್ಕೆ ಅವ್ರು ಬಿಸಿಬೇಳೆ ಭಾತ್ ಆಮೇಲೆ ಇರ್ಲಿ ಮನೇಲಿ ಮಾಡ್ಕೊಟ್ರೆ ಆಯ್ತದೆ, ನಡಿ ನಡಿ ಹೋಗೋಣ ಸೌಮ್ಯ ಮನೆಗೆ ಅಂತ ಕರ್ಕೊಂಡು ಹೋದ್ರು. ಕಡಿ ಮೀನು ಹೊತ್ಕೊಂಡ್ ಬಂದಿರೋದಷ್ಟ. ದೊಡ್ಡಳೆ ಮೀನ್ಗೂ ಇಷ್ಟ ಅದು ಮೀನು ಅಂದ್ರೆ. ಹೊತ್ಕೊಂಡ್ ಬಂದಿದ್ರು ಆಗ ಇಕ್ಕಿದ್ರು ಊಟಕ್ಕೆ. ಈ ಊಟ ಮಾಡಕ್ಕೆ ಮನೆಗೆ ಹೋಗ್ಬೇಕು ಅಂತಿದ್ರ ಕಡೆ ನಾನು ಮನ್ಸಲ್ಲಿ. ಹಂಗೂ ವೀಸರ್ ಉಣ್ಣ ಸಲಾಗಿ ಹಂಗೆ ಕರ್ಕೊಂಡು ಹೊಟ್ಟೋದ್ರು. ಅದೇ ಜ್ಯೋತಿ. ಹೌದಾ? ಸೌಮ್ಯಕ್ಕ ಮಾಡೋ ಫಿಶ್ ಸಾಂಬಾರ್ ಇಷ್ಟನಾ? ಬಹಳ ಇಷ್ಟ, ಚೆನ್ನಾಗಿ ಮಾಡ್ತಾಳೆ ಮೀನ್ಸಾರ್ ಅಂತೂ. ನೀನು ಒಂದ್ಸರಿ ಊಟ ಮಾಡಿಲ್ಲ ಅಲ್ಲ? ಇನ್ನೊಂದು ಕಾಯಿ ಬಂಗಾರ ನೆನಪಿಗೆ ಉಳ್ಕೊಳುತ್ತೆ. ಸಖತ್ತಾಗಿ ಮಾಡ್ತಾಳೆ. ಹಾಗೆ ನೀವು ನಾಳೆ ನಮ್ಮ ಫ್ರೆಂಡ್ ಮನೇಲಿ ಊಟಕ್ಕೆ ಕರೆದಿದ್ದಾರೆ ಅಂತ ಹೇಳ್ತಾ ಇದ್ರಿ. ಯಾವ ಫ್ರೆಂಡು ಏನು ಅಂತ ಒಂಚೂರು ಹೇಳ್ತೀರಾ? ನನಗೆ ಗೊತ್ತು, ಬಟ್ ನಮ್ಮ ವ್ಯೂವರ್ಸ್ಗೆ ಒಂಚೂರು ಇನ್ಫಾರ್ಮೇಶನ್ ಕೊಡೋಣ ಅಂತ. ಅವ್ರು ಆ್ಯಕ್ಚುಲಿ ನನಗೆ ಮೇ ಬಿ ನಾನು 6th ಸ್ಟ್ಯಾಂಡರ್ಡ್ ಇದ್ದಾಗ ನಾವು ಕ್ವಾರ್ಟರ್ಸಲ್ಲಿ ಇದ್ದಿದ್ದು. ಮೊದಲು ಬೇರೆ ಕ್ವಾರ್ಟರ್ಸಲ್ಲಿ ಇದ್ವಿ. ನಾನು ನಮ್ಮ ಅಕ್ಕನ ಮದುವೆ ಆದಮೇಲೆ ಆ ಮನೆ ಚಿಕ್ಕದಾಗುತ್ತೆ ಅಂದ್ಬಿಟ್ಟು ಬೇರೆ ಇನ್ನೊಂದು ಕ್ವಾರ್ಟರ್ಸ್ಗೆ ದೊಡ್ಡ ಅಕ್ಕನ ಮದುವೆ ಆಗಿ ಚಿಂಟು ಹುಟ್ಟಿದ್ಲು. ಅದಾದಮೇಲೆ ಅಲ್ಲಿಗೆ ಶಿಫ್ಟ್ ಆದ್ವಿ. ಅಲ್ಲಿಗೆ ಶಿಫ್ಟ್ ಆಗಿ ನಾನು ಮೇ ಬಿ 6ನೇ ಕ್ಲಾಸ್ 6th ಸ್ಟ್ಯಾಂಡರ್ಡ್ ಇದ್ವಿ. ಆ 6th ಸ್ಟ್ಯಾಂಡರ್ಡಲ್ಲಿ ಏನೋ ಇದ್ದೆ. ಅವಾಗ ಹೋಗಿ ಸೆಟ್ಲ್ ಆಗ್ತೀವಿ. ಅಲ್ಲಿ ಎದುರುಗಡೆ ಮನೆ ಇರ್ತಾನೆ ಒಬ್ಬ, ವರುಣ್ ಕದಮ್ ಅಂತ. ಅವ್ರ ಮನೆಗೆ ನಾನು ಹೋಗ್ತಾ ಇರೋದು. ಅವನ ನಮ್ಮ ಈಗ ಫ್ರೆಂಡ್ಶಿಪ್ ಬಂದು ನಾನು 6th ಸ್ಟ್ಯಾಂಡರ್ಡ್ ಅಂದರೆ ನಾನು ಹೆಚ್ಚು ಕಮ್ಮಿ 12 ವರ್ಷ. ಓ ಅಷ್ಟೊಂದು. ನೀವು 6th ಸ್ಟ್ಯಾಂಡರ್ಡ್ ಅಂದರೆ ನಿಮಗೆ 6th ಸ್ಟ್ಯಾಂಡರ್ಡ್ ಅಂದರೆ 11 years. 11 years ಅಂದರೆ ಆಯ್ತಲ್ಲ ನಿಮ್ಗೆ 28, 29 ಎಷ್ಟು 17, 18 years. 18 years ಫ್ರೆಂಡ್ಶಿಪ್ಪು ಆ್ಯಕ್ಚುಲಿ ನಮ್ಮದು ಒಂದು ಲಾಂಗ್ ವೇ. 18 ಆ್ಯಕ್ಚುಲಿ ಏನಂದರೆ ಅದಾದಮೇಲೆ ಒಟ್ಟಿಗೆ ಇಬ್ರಿಗೂ ಜಾಬು ಒಟ್ಟಿಗೆ ಆಗುತ್ತೆ. ಇಬ್ರಿಗೂ ಒಟ್ಟಿಗೆ ಜಾಬ್. ಆಮೇಲೆ ಇನ್ನೊಂದು ಏನಂದ್ರೆ ಇಬ್ರು ಒಂದೇ ತರ ಬೈಕು ಒಂದೇ ತರ ಕಾರ್ ತಗೊಂಡಿದ್ದಾರೆ ಫ್ರೆಂಡ್ಸ್. ಆ್ಯಕ್ಚುಲಿ ಅದನ್ನು ಇಬ್ರಿಗೂ ಒಟ್ಟಿಗೆ ಒಂದೇ ಜಾಬ್ ಆಗುತ್ತೆ. ಅದಾದ್ಮೇಲೆ ಸೇಮ್ ಇಬ್ರ ಹತ್ರನೂ ಪಲ್ಸರ್ ಇರೋದು. ಅದಾದ್ಮೇಲೆ ಕಾರು ಅಷ್ಟೇ ಸೇಮ್ ಟು ಸೇಮ್ ಇಬ್ರ ಹತ್ರನೂ ಕಾರ್ ಇರೋದು. ಸೇಮ್ ಕಾರ್, ಸೇಮ್ ಬೈಕ್, ಸೇಮ್ ಜಾಬ್. ಒಟ್ಟಿಗೆ ಮದುವೆ ಆಯ್ತಾ? ಇಲ್ಲ, ಬೇಗ ಆಯಿತು. ಅವ್ರದ್ದು ಬೇಗ ಮದುವೆ ಆಯಿತು. ನಮ್ಮದು ಸ್ವಲ್ಪ ಲೇಟ್ ಆಯಿತು, 1 year ಲೇಟ್ ಆಯಿತು. ಆ್ಯಕ್ಚುಲಿ ಫ್ರೆಂಡ್ಸ್ ಏನಂದರೆ ಇನ್ನೊಂದು ಇಂಪಾರ್ಟೆಂಟ್ ವಿಷಯ ನಾವು ಇವಾಗ ತಾನೇ ಮಾತಾಡ್ತಾ ಇದ್ವಿ. ಇವ್ರದ್ದು ಒಂದು ಲೈಫ್ ಸ್ಟೈಲ್ ಬಗ್ಗೆ ಕೆಲವೊಬ್ರು ಗೊತ್ತಿರುತ್ತೆ. ಅಂದರೆ ರಮ್ಯಾ ಅಕ್ಕ ಎಷ್ಟೊಂದು ಸುಮಾರು ವರ್ಷದಿಂದ ವ್ಲಾಗ್ ಮಾಡ್ತಾ ಬಂದಿದ್ದಾರೆ. ಅವರು ಅವಾಗವಾಗ ಅವ್ರ ಲೈಫ್ ಸ್ಟೈಲ್ ಬಗ್ಗೆ ಹೇಳ್ತಾ ಬಂದಿದ್ದಾರೆ. ಅಂದರೆ ಸಿಮಿಲರ್ ಇದೆ. ನೀವು ಜೊತೆಗೇ ಇದ್ದೀರಾ ಅಷ್ಟು ವರ್ಷದಿಂದ. ನಿಮ್ಮ ಲೈಫ್ ಸ್ಟೈಲು ಅವ್ರ ಲೈಫ್ ಸ್ಟೈಲು, ಹುಟ್ಟಿದ್ದು, ನಿಮ್ಮ ತಂದೆ ಬಗ್ಗೆ, ತಾಯಿ ಬಗ್ಗೆ ಎಲ್ಲನೂ ಹೇಳ್ತಾ ಬಂದಿದ್ದಾರೆ. ಗೊತ್ತಿರುತ್ತೆ. ಬಟ್ ನೀವು ಹುಟ್ಟಿದ್ದು ಎಲ್ಲಿ ನೆಕ್ಸ್ಟ್ ಎಲ್ಲೆಲ್ಲಿ ಮನೆಯಲ್ಲಿ ಎಲ್ಲ ಕಳೆದ್ರಿ ನೀವು ಮಾತಾಡಿ. ಅದೇನು ಏನು ಯೋಚನೆ ಹೇಳ್ತೀವಿ ಇದ್ರ ಬಗ್ಗೆ ಒಂದು ವ್ಲಾಗ್ ಮಾಡಬೇಕು ಅಂತ ಅಂದ್ಕೊಂಡ್ವಿ. ಹೇಗಪ್ಪ ಅಂದರೆ ನಾನು ಎಲ್ಲಿ ಹುಟ್ಟಿದೆ ಹಿಡಿದು ತಿರ್ಗಾ ಎಲ್ಲಿ ಬಂದ್ವಿ, ಮೈಸೂರಿಗೆ ಯಾವಾಗ ಬಂದ್ವಿ, ಯಾವ ಇಸ್ವಿಲಿ, ತಿರ್ಗಿ ಯಾವ ಮನೆಯಿಂದ ಎಲ್ಲಿಗೆ ಶಿಫ್ಟ್ ಆದ್ವಿ, ನೆಕ್ಸ್ಟ್ ಯಾವಾಗ ನಮಗೆ ಏನು ಡಿಗ್ರಿ ಕಂಪ್ಲೀಟ್ ಆಯಿತು, ನೆಕ್ಸ್ಟು ಯಾವ ಮನೆಗೆ ಶಿಫ್ಟ್ ಆದ್ವಿ, ಅಲ್ಲಿಂದ ಅದು ಆ್ಯಕ್ಚುಲಿ ನನಗೆ ಗೊತ್ತಿರೋಂಗೆ 2-3 ಮನೆ ನಾವು ಕ್ವಾರ್ಟರ್ಸಲ್ಲಿ ಚೇಂಜ್ ಮಾಡಿದ್ದೀವಿ. ಆ ಥರ ಹೆಂಗೆ ಲೈಫ್ ಸ್ಟೈಲ್ ಹೇಗೆ ಮನೆ ಇರೋ ಮನೆ ಹೆಂಗೆ ಕಟ್ಟಿದ್ರು 2026 ತನಕ ನನ್ನ ಲೈಫ್ ಜರ್ನಿ ಹೇಗಿತ್ತು ಅಂತ ಒಂದು ವ್ಲಾಗ್ ಮಾಡಬೇಕು ಅಂತ ಅನ್ಕೊಂಡಿದ್ದೀವಿ. ಆದಷ್ಟು ಬೇಗ ವ್ಲಾಗ್ ಅಪ್ಲೋಡ್ ಮಾಡ್ತೀವಿ ಗೈಸ್. ಇನ್ನೊಂದು 2-3 ಡೇಸಲ್ಲಿ. ತುಂಬ ಎಕ್ಸ್ಪೆಕ್ಟೇಷನ್ ಇದೆ, ತುಂಬ ಚೆನ್ನಾಗಿ ಬರುತ್ತೆ. ಒಂಥರ ಏನಾದರೂ ಪಿಕ್ಚರ್ ಕರ್ಕೊಂಡು ಹೋದಂಗೆ ಥರ ಇರುತ್ತೆ ಅಂತ ಅನ್ಸುತ್ತೆ ನನಗೆ. ಅದಕ್ಕೆ ದಯವಿಟ್ಟು ಆ ವ್ಲಾಗ್ ಅಪ್ಲೋಡ್ ಮಾಡಿದ್ಮೇಲೆ ನೀಟಾಗಿ ನೋಡಿ ಗೈಸ್. ತುಂಬ ಚೆನ್ನಾಗಿರುತ್ತೆ. ಆದಷ್ಟು ಬೇಗ ನಾವು ವಿಡಿಯೋ ಮಾಡಿ ಅಪ್ಲೋಡ್ ಮಾಡ್ತೀವಿ. ಫ್ರೆಂಡ್ಸ್ ಇನ್ನೊಂದು ವಿಷಯ ಏನಂದರೆ, ನಾನು ಲಾಸ್ಟ್ ಟೈಮ್ ಒಬ್ರಿಗೆ ಬರ್ಡೇ ವಿಶ್ ಮಾಡಿದ್ದೆ. ಆಮೇಲೆ ಒಂದು ಟೂ ಡೇಸ್ ಬ್ಯಾಕ್ ನಾನು ವ್ಲಾಗ್ ಅಪ್ಲೋಡ್ ಮಾಡಿದಾಗ ಒಬ್ಬರು ಪ್ರಿಯಾ ಅಂತ ಕಾಮೆಂಟ್ ಮಾಡಿದ್ದಾರೆ, ನಾಳೆ ನಂದು ಬರ್ಡೇ ವಿಶ್ ಮಾಡಿ ಅಂತ. ನಾನು ನಿನ್ನೆ ವ್ಲಾಗ್ ಅಪ್ಲೋಡ್ ಮಾಡದೇ ಇರೋ ಕಾರಣ ನಾನು ನಿನ್ನೆ ವಿಶ್ ಮಾಡೋಕ್ಕಾಗಲಿಲ್ಲ. ಸೊ ಪ್ರಿಯಾ ಅವರೇ, ವಿಶ್ ಯು ಹ್ಯಾಪಿ ಬರ್ಡೇ. ಒಳ್ಳೇದಾಗಲಿ. ನಿಮಗೆ ಎಷ್ಟು ವರ್ಷ ಏನು ಅಂತ ಗೊತ್ತಿಲ್ಲ, ಜಸ್ಟ್ ಪ್ರಿಯಾ ಅಂತ ನೀವು ಕಾಮೆಂಟ್ ಮಾಡಿದ್ದೀರಾ, ಅದಕ್ಕೆ ಪ್ರಿಯಾ ಅವರೇ ವಿಶ್ ಯು ಹ್ಯಾಪಿ ಬರ್ಡೇ. ಇಬ್ಬರು ಕಡೆಯಿಂದನೂ ಹ್ಯಾಪಿ ಬರ್ಡೇ. ಚೆನ್ನಾಗಿರಿ, ಖುಷಿಯಾಗಿರಿ, ನಗ್ನಗ್ತಾ ಖುಷಿಯಾಗಿರಿ. ನಮ್ಮ ಬ್ಲಾಗ್ ನೋಡ್ತಾಯಿರಿ, ಹೀಗೆ ಸಪೋರ್ಟ್ ಮಾಡ್ತಾಯಿರಿ, ಹೀಗೆ ಕಮೆಂಟ್ಸ್ ಮಾಡ್ತಾಯಿರಿ. ಅಷ್ಟೇ ನಾವು ಕೇಳ್ಕೊಳ್ಳೋದು.
ಬರ್ಡೇ ಆಗೋಗಿದೆ, ಬಿಲೇಟೆಡ್ ಆಗಿ ನಾವು ವಿಶ್ ಮಾಡ್ತಾ ಇದ್ದೀವಿ. ಸಾರಿ ಬಿಲೇಟೆಡ್ ವಿಶಸ್ಗೆ. ಆದರೂ ನಿಮಗೆ ಖುಷಿಯಾಗಿರುತ್ತೆ ಅಂತ ನಾನು ಖಂಡಿತವಾಗ್ಲೂ ಅಂದ್ಕೊತೀನಿ. ಗೈಸ್, ಇವತ್ತಿನ ವ್ಲಾಗ್ ಇದಾಗಿತ್ತು. ಈ ವ್ಲಾಗ್ ನಿಮಗೆ ಖಂಡಿತವಾಗ್ಲೂ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡಿ. ಇನ್ನು ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದೆ ಹಾಗೆ ನಾನು ವೀಡಿಯೋಸ್ನ ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸ್ನ ನೋಡಿ ಅಂತ ಕೇಳ್ಕೊತೀನಿ. ಥ್ಯಾಂಕ್ ಯು. ಬಾಯ್ ಬಾಯ್.